ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಜಾತಿ ಜನಗಣತಿ ವರದಿ ಬಗ್ಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ. ಮರು ಸಮೀಕ್ಷೆಗೆ ಪಟ್ಟು ಹಿಡಿದಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಅಂಕಿ ಸಂಖ್ಯೆಗೆ ಎಂಬಿ ಪಾಟೀಲ್ ವಿರೋಧ. ಇವತ್ತು ಒಕ್ಕಲಿಗರ ಸಭೆ ಕರೆದಿರುವ ಡಿಸಿಎಂ ಡಿಕೆ ಶಿವಕುಮಾರ್. ನಿಮ್ಮ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಳ್ಳಿ. ಬಹಿರಂಗವಾಗಿ ಯಾವುದೇ ಅಪಸ್ವರ ಕೇಳಿ ಬರಬಾರದು. ಜಾತಿ ಜನಗಣತಿ ಬಗ್ಗೆ ಡಿಕೆಶಿ ಸೇರಿದಂತೆ ಎಲ್ಲಾ ಸಚಿವರಿಗೂ ಹೈಕಮಾಂಡ್ ಖಡಕ್ ಸೂಚನೆ. ರಾಜ್ಯದಲ್ಲಿ ಸದ್ಯ ಭಾರೀ ಸದ್ದು ಮಾಡಿ ಜಾತಿ ಜನಗಣತಿ ಅನುಷ್ಠಾನ. ದಿಢೀರ್ HD ದೇವೇಗೌಡರನ್ನ ಭೇಟಿ ಮಾಡಿದ ನಿಖಿಲ್. ಜಾತಿ ಗಣತಿ ಬಗ್ಗೆ ಮೊಮ್ಮಗನಿಗೆ ಮಾರ್ಗದರ್ಶನ ನೀಡಿದ ಮಾಜಿ ಪ್ರಧಾನಿ. ಏಪ್ರಿಲ್ 17ಕ್ಕೆ ವಿಜಯಪುರದಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ. ಯತ್ನಾಳ್ ಉಚ್ಚಾಟನೆ ಬಳಿಕ ಜಿಲ್ಲೆಗೆ ವಿಜಯೇಂದ್ರ ಆಗಮನ. ಜನಾಕ್ರೋಶ ಯಾತ್ರೆಗೆ ಜಿಲ್ಲೆಯಲ್ಲಿ ಸಿಗುತ್ತಾ ಬೆಂಬಲ? ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ತಕರಾರು ಅರ್ಜಿ. ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಬಿಗ್ ಡೇ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಇವತ್ತು ಬರಲಿದೆ ಆದೇಶ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 4 ನಿಗಮಗಳಿಂದ ಹಲವು ಬೇಡಿಕೆ. ನೌಕರರ ಸಮಸ್ಯೆ ಹಾಗೂ ಬೇಡಿಕೆ ಕುರಿತಂತೆ ಸಂಜೆ 4:30ಕ್ಕೆ ಸಿಎಂ ಸಭೆ. ಸಾರಿಗೆ ಸಂಘಟನೆಯ ಪ್ರಮುಖರೊಂದಿಗೆ ಸಿದ್ದರಾಮಯ್ಯ ಮೀಟಿಂಗ್. ಡೀಸೆಲ್ ದರ ಏರಿಕೆ ಖಂಡಿಸಿ ಇವತ್ತು ಲಾರಿ ಚಾಲಕರ ಸಂಘಗಳ ಮುಷ್ಕರ. 5 ಬೇಡಿಕೆಗಳನ್ನ ಮುಂದಿಟ್ಟು ಲಾರಿ ಚಾಲಕರಿಂದ ಹೋರಾಟಕ್ಕೆ ಕರೆ. ಕರ್ನಾಟಕ ಲಾರಿ ಓನರ್ಸ್ ಸಂಘದಿಂದ ಇಲ್ಲ ಬೆಂಬಲ. ಬಳ್ಳಾರಿಯಲ್ಲಿ ಮಗಳನ್ನೇ ದೇವದಾಸಿ ಮಾಡೋದಕ್ಕೆ ಮುಂದಾಗಿದ್ದ ತಾಯಿ. ಕುರುಗೋಡು PSI ಸುಪ್ರೀತ್ರಿಂದ ಯುವತಿಯ ರಕ್ಷಣೆ. ಪ್ರೀತಿಸಿದ ಯುವಕನ ಜೊತೆ ಪೊಲೀಸರಿಂದ ಮದುವೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ 2.5 ವರ್ಷದ ಮಗು ಸಾವು. ಔಷಧಿ ಕೊರತೆಯಿಂದ ಕಿಮ್ಸ್ನಲ್ಲಿ ಮಗು ಮೃತಪಟ್ಟಿರೋ ಆರೋಪ. ಹೈಡೋಸ್ನಿಂದ ಮಗು ಕೋಮಾಗ್ ಹೋಗಿತ್ತು ಅಂತ ಪೋಷಕರ ಆಕ್ರೋಶ. ಪೌರ ಕಾರ್ಮಿಕರು ಕೆಲಸಕ್ಕೆ ಸೇರಲು 2 ಲಕ್ಷಕ್ಕೆ ಬೇಡಿಕೆ ಆರೋಪ. ದಾವಣಗೆರೆ ಪಾಲಿಕೆ ಅಧಿಕಾರಿಯ ಭ್ರಷ್ಟಾಚಾರಕ್ಕೆ ಶಾಸಕರೇ ಸುಸ್ತು. ಆಯುಕ್ತೆ ರೇಣುಕಾಗೆ ಕೈ ಮುಗಿದು ಕಾಲಿಗೆ ಬೀಳ್ತೇನೆ ಎಂದ KS ಬಸವಂತಪ್ಪ. ವಯೋಮಿತಿ ಗೊಂದಲದಿಂದ ಶಾಲಾ ದಾಖಲಾತಿಯಲ್ಲಿ ವಿಳಂಬ. ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿರುವ ಪುಟ್ಟ ಮಕ್ಕಳು. ನಿಮಾನ್ಸ್ ಮನೋವೈದ್ಯೆಯಿಂದ ಶಿಕ್ಷಣ ಸಚಿವರಿಗೆ ಪತ್ರ. ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ವಾರ್ ಧಗಧಗ. ಮೊನ್ನೆ ಮುರ್ಷಿದಾಬಾದ್, ಈಗ ದಕ್ಷಿಣ 24 ಪರಗಣದಲ್ಲಿ ಹೋರಾಟದ ಜ್ವಾಲೆ. ಪೊಲೀಸ್ ವಾಹನಗಳಿಗೆ ಬೆಂಕಿ ಇಟ್ಟ ಪ್ರತಿಭಟನಾಕಾರರು. 45 ಸಿನಿಮಾ ಪ್ರಚಾರಕ್ಕೆ ಉಪ್ಪಿ ಶಿವಣ್ಣ ಸಜ್ಜು. ಪ್ಯಾನ್ ಇಂಡಿಯಾ ಪ್ರಚಾರಕ್ಕೆ ಚಿತ್ರತಂಡ ಸಿದ್ಧತೆ. ಇಂದು ಮುಂಬೈನಲ್ಲಿ ರಿಯಲ್ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಪ್ರೆಸ್ ಮೀಟ್. ಅಮರನ್ ಬಳಿಕ ಶಿವಕಾರ್ತಿಕೇಯನ್ರ ಮತ್ತೊಂದು ಸಿನಿಮಾ ಬಿಡುಗಡೆಗೆ ಸಜ್ಜು. AR ಮುರುಗದಾಸ್ ನಿರ್ದೇಶನದ ಮದರಾಸಿ ಸೆಪ್ಟೆಂಬರ್ 5ರಂದು ಬಿಡುಗಡೆ. ಕನ್ನಡತಿ ರುಕ್ಮಿಣಿ ವಸಂತ್ ನಾಯಕಿಯಾಗಿ ನಟಿಸಿರೋ ಸಿನಿಮಾ. ಬಾಕ್ಸ್ ಆಫೀಸ್ನಲ್ಲಿ ಧೂಳೆ ಬೀಸಿದ ಗುಡ್ ಬ್ಯಾಡ್ ಅಗ್ಲಿ. ಬಿಡುಗಡೆಯಾದ 5 ದಿನದಲ್ಲಿ 100 ಕೋಟಿ ಸನಿಹದಲ್ಲಿ ಕಲೆಕ್ಷನ್. ನಟ ಅಜಿತ್ ಕುಮಾರ್ ನಟನೆಗೆ ಬಹುಪರಾಕ್ ಎಂದ ಫ್ಯಾನ್ಸ್. ಕಿರುತೆರೆ ನಟಿ ವೈಷ್ಣವಿ ಗೌಡ ನಿಶ್ಚಿತಾರ್ಥ. ಉದ್ಯಮಿ ಅಕಾಯ್ ಜೊತೆ ಎಂಗೇಜ್ಮೆಂಟ್. ರಿಂಗ್ ತೊಡಿಸೋ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಆಪ್ತರು, ಸಿನಿ ತಾರೆಯರು. IPL 31ನೇ ಪಂದ್ಯದಲ್ಲಿ ಇವತ್ತು ಪಂಜಾಬ್ ಕೋಲ್ಕತಾ ಮುಖಾಮುಖಿ. ಪಾಯಿಂಟ್ಸ್ ಟೇಬಲ್ನಲ್ಲಿ ಮೇಲಕ್ಕೇರಲು ಶ್ರೇಯಸ್ ಪಡೆ ಹೋರಾಟ.
4ನೇ ಗೆಲುವನ್ನ ಕಾಣೋದಕ್ಕೆ ಕೆಕೆಆರ್ ಸಜ್ಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.